ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಒಂದು ವಿಶೇಷವಾದ ಕೇಸು ನವೀನ್ ಅವರು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿಕೊಟ್ಟವ್ರೆ. ಚಿಕ್ಕದಾಗಿ ಹೇಳ್ಬಿಡ್ತೀನಿ ಅವ್ರದ್ದೇನು ಅಂತ. ಅಂದರೆ ಒಂದು ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋ ಸಂಸಾರ, ಬಟ್ ಅಲ್ಲಿ ಅವ್ರ ಹೆಂಡತಿನ ಬೇರೆ ಯಾರೋ ಇನ್ನೊಬ್ರು ವಶೀಕರಣ ಮಾಡ್ಕೊಂಡಿರೋದು. ಬಟ್ ಈಗ ಅವರು ಸಂಸಾರ ಸ್ವಲ್ಪ ಡಿಸ್ಟರ್ಬ್ ಆಗಿ ಸಂಸಾರ, ನವೀನ್ ಅವರು ಅದನ್ನು ಅಟೆಂಡ್ ಮಾಡಿ ಮತ್ತೆ ವಾಪಸ್ಸು ಆ ಸಂಸಾರನ ಒಂದು ಮಾಡಿದ್ದಾರೆ. ಮತ್ತು ಆ ಹೆಂಡತಿ ವಾಪಸ್ಸು ಇವ್ರ ಕಡೆ ಗಂಡನ ಕಡೆನೇ ಬಂದಿದ್ದಾರೆ. ಈ ಒಂದು ಕೇಸ್ಗಳು, ಈ ಥರದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಐತೆ. ಯಾಕಂದರೆ ಇದು ನಮ್ಮ ಕಣ್ಮುಂದೆ ಸಾಕಷ್ಟು ನಡೀತವೆ. ಸೊ ಗೊತ್ತಿಲ್ಲ ಅನ್ನೋ ಥರನೇ ಕೆಲವೊಂದಷ್ಟು ಜನ ಜೀವನ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಗೊತ್ತಾದ್ಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಸೊ ಅವು ಕೆಲವರು ಅಷ್ಟೇ ಮಾಡ್ಕೊತಾರೆ. ಎಲ್ಲರೂ ಅದು ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಜಗಳಗಳಾಡೋದು, ಇಲ್ಲ ಡೈವರ್ಸ್ ಆಗೋದು, ಇನ್ನೇನೋ ಡ್ಯಾಮೇಜ್ಗಳು ಮಾಡ್ಕೊತಾರೆ. ಸೊ ಈ ಥರದ ಘಟನೆ. ಸೊ ನಮ್ಮ ಜೊತೆ ಅವರು ಒಬ್ಬರು ಮಾತಾಡೋಕೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನೆಲ್ಲ ಹೇಳ್ತಾರೆ ಕೇಳೋಣ. ಹಲೋ ಹಲೋ ಸರ್, ಕೇಳುತ್ತಾ? ಸೊ ಅವ್ರು ನಮ್ಮ ಜೊತೆ ಮಾತಾಡಿದ್ರು, ಬಟ್ ರೆಕಾರ್ಡಿಂಗ್ ಮಾಡೋಣ ಅನ್ನೋ ಟೈಮ್ನಲ್ಲಿ ಅವರು ಮಾತಾಡೋಕ್ಕೆ ಭಯ ಏನೋ ಆಗೋ ಇಲ್ಲ ಮುಜುಗರ ಆಗೋ ಗೊತ್ತಿಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ಡೈರೆಕ್ಟ್ ನೆಕ್ಸ್ಟ್ ನವೀನ್ ಅವರೇ ಏನಾಗಿತ್ತು, ಯಾವ ಥರ ರೆಡಿ ಮಾಡಿದ್ರು, ಸೊ ಅದ್ರ ಬಗ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಇದ್ರ ಬಗ್ಗೆ ತಿಳಿಸ್ತಾರೆ. ಏನಾಗಿತ್ತು ತಿಳಿಸಿ ಸರ್. ಇತ್ತೀಚಿನ ದಿನಗಳಲ್ಲಿ ಏನು ಹೇಳಬೇಕು ಅಂದರೆ, ಚೆನ್ನಾಗಿರೋನ್ನ ಯಾರು ಮದುವೆ ಆಗ್ಲಿಬಾರ್ದು, ಆ ಥರ ಇರೋದು ವಿಷಯನು. ಅಂದ್ರೆ ಹೆಣ್ಣು ಚೆನ್ನಾಗಿದೆ, ಹುಡುಗಿ ಚೆನ್ನಾಗಿದೆ ಅಂದಾಗ ಬೇರೆ ಕಡೆಯಿಂದ ತೊಂದರೆ, ಬೇರೆ ಕಡೆಯಿಂದ. ಇವಾಗ ಇವರ ಮಿಸ್ಸಸ್ಗೆ ಬೇರೆ ಹುಡುಗ ಕ್ಲಾಸ್ಮೇಟ್ ಇವ್ರ ಮದುವೆ ಆಗಿ 3 ವರ್ಷ 4 ವರ್ಷ ಆಗಿದೆ. ಅವಾಗ ಎಲ್ಲ ಮೀಟ್ ಮಾಡಿದ್ದಾರೆ ದೇವಸ್ಥಾನ ಹತ್ರ. ಮದುವೆ ಆದ್ಮೇಲೆ ಅಂದ್ರೆ ಇವರು ಅಕಸ್ಮಾತ್ ಸಿಕ್ಕಿರೋದು ಅವರು ಹುಡುಗಲ್ಲಿ ಇವರು ಪರಿಚಯ ಎಲ್ಲ ಮಾತಾಡಿರೋದು. ಆಮೇಲೆ ಇವನು ಆ ಹುಡುಗ ಏನ್ ಮಾಡಿದಾನೆ, ಇವ್ರದೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ಇವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಇವ್ರದ್ದು 1-2 ವಸ್ತು ತಲೆ ಕೂದ್ಲು ಬಾಚಣಿಗೆಲ್ಲ, ಈಗ ಹೆಣ್ಮಕ್ಳೆಲ್ಲ ಬಾಚ್ಬಿಟ್ಟು ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಗಾಳಿ ಬಿಟ್ಬಿಡ್ತಾರೆ, ಹಿಂಗೆ ಎತ್ತಿ ಬಾಚಣಿಗೆನು ಇರ್ತದೆ. ಅವ್ನೇನ್ ಮಾಡಿ ಹುಡುಗ ನೋಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಇವ್ರಿಗೆ ಚಂಡಿ ಪ್ರಯೋಗ ಮಾಡಿರೋದು. ಕ್ಲಾಸ್ಮೇಟ್ ಚಂಡಿ ಪ್ರಯೋಗ ಅಂದ್ರೆ ಆಕರ್ಷಣೆ ಬರ್ಬೇಕು ನಮ್ ಕಡೆಗೆ ಅಂತ ಹೇಳಿರೋ ತರ. ಅದು ಚಂಡಿಕೇಶ್ವರಿ ತರ ಅಂದ್ರೆ ಆ ದೇವತೆ ಕಡೆಯಿಂದ ಆಗಿದೆ ಇವ್ರಿಗೆ. ವಿಶುದ್ಧ ಚಕ್ರದಲ್ಲಿ ಆ ಶಕ್ತಿ ಕುತ್ಕೊಂಡಿತ್ತು. ಯಾವ್ದೇ ಒಂದು ಪ್ರಯೋಗ ಮಾಡಿದ್ರು ಚಕ್ರಗಳಿಗೆ ಅದು ಹೋಗಿ ಸ್ಟಾಕ್ ಆಗುತ್ತೆ. ಇಂಥದ್ದು ಅಂದ್ರೆ ಬ್ರೈನ್ ಅಂದ್ರೆ ಇವ್ರ ತಲೆ ಕೆಡಬೇಕು, ಆ ಗಂಡನ ಜೊತೆ ಚೆನ್ನಾಗಿರ್ಬಾರ್ದು, ಏನು ರೀಸನ್ನೇ ಇರಲ್ಲ. ಸಣ್ಣ ವಿಷಯಕ್ಕೋಸ್ಕರ ಅವ್ರಿಗೆ ಕೋಪ ಬರುತ್ತೆ, ಒಳಗಡೆ ಚಂಡಿ ಮಾಡ್ತಾರೆ. ಆಮೇಲೆ ಒಂದ್ ಮಾತಾಡಂಗಿಲ್ಲ, ಎಲ್ಲಾರು ಹೊರಗಡೆ ಹೋದ್ರೆ ನೀನ್ ಹಂಗಂದ್ಬಿಟ್ಟೆ, ನೀನ್ ಹಿಂಗಂದ್ಬಿಟ್ಟೆ, ಬರೀ ಇದೇ ರೀಸನ್ಗಳು. ಸುಮ್ನೆ ಜಗಳ. ಚೆನ್ನಾಗಿ ಹುಡುಗಿ ಅವರ ಮಿಸಸ್ ಹತ್ರ ನಾನು ಮಾತಾಡಿದೆ ತೆಗಿಬೇಕಂದ್ರೆ, ಅವ್ರಿಗೇನ್ ಪ್ರಾಬ್ಲಮ್ ಇದೆ ತೆಗಿಬೇಕಾದ್ರೆ ಮಾತಾಡಿದಾಗ ಅವ್ರು ಹೇಳ್ತಾ ಇದಾರೆ ನನಗೆ, ಸರ್ ನನಗೆ ಎಲ್ಲಾನು ಜ್ಞಾನ ಇದೆ, ನಾನು ಏನ್ ಮಾಡ್ತಾ ಇದೀನಿ, ನಾನು ಯಾರ ಮನೇಲಿ ಇದ್ದೀನಿ ಎಲ್ಲಾನು ಇದೆ, ನನಗೆ ಕೆಲಸ ಮಾಡಕ್ ಆಯ್ತಲ್ಲ, ಕೈ ಎತ್ತಕ್ ಆಯ್ತಲ್ಲ, ಕೈ ಹಿಂಗೆ ಬಂದು ಅಗನ್ಕೊಂಡಂಗ ಆಗುತ್ತೆ, ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿ ತುಂಬಾ ದಿವಸನೇ ಒಂದು ವರ್ಷ ಮೇಲಾಗಿತ್ತು ಕರೆಕ್ಟಾಗಿ ನಿದ್ದೆ ಮಾಡಿ, ಆ ತರ ಹೇಳ್ತಾರೆ. ಊಟ ಮಾಡಿದ್ರೆ ವಾಮೆಂಟ್ ಬರುತ್ತೆ, ವಾಕ್ಲಿಕ್ಕೆ ತರ ಅಂದ್ರೆ ಅನ್ನದ ಸೇರಲ್ಲ ಒಳಗಡೆ, ಆ ತರ. ಮತ್ತೆ ಆ ಹುಡ್ಗ ಗ್ಯಾಪ್ನಿಗೆ ಬತ್ತಲೇ ಇರೋನು ಯಾವಾಗ್ಲೂ, ಅವನ ಜೊತೆ ಮಾತಾಡ್ಬೇಕು, ಫೋನ್ ಮಾತಾಡ್ಬೇಕು, ರೀಸನೇ ಇಲ್ಲ, ಸುಮ್ನೆ ಮಾತಾಡ್ಬೇಕು. ಈ ತರ ಮಾಡಿದಾಗ ಇವರು ಎಲ್ಲಾ ಕಡೆ ಹೋಗಿದ್ದಾರೆ, ಆ ಕಡೆ ಮೈಸೂರು ಸೈಡಲ್ಲಿ ಎಲ್ಲ ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಎಲ್ಲ ತಿರುಗಿದ್ದಾರೆ, ಆದ್ರೂ ರಿಸಲ್ಟ್ ಬರ್ಲಿಲ್ಲ. ಸಿಕ್ಕಾಪಟ್ಟೆ ಕರೆಂಟ್ ಹೊಡೆದಂಗ ಆಗೋದು ಒಂದೊಂದು ಟೈಮಲ್ಲಿ. ಅವ್ರು ಏನ್ ಪ್ರಯೋಗ ಮಾಡಿರ್ತಾರಲ್ಲ ಆ ಪ್ರಯೋಗ ಈ ಹುಡುಗಿ ಕರೆಕ್ಟಾಗಿ ಟಚ್ ಆದ್ರೆ ಅದೆಲ್ಲ ಕ್ರಿಯೆಗಳು ಆಗುತ್ತೆ. ಮೈಕೈ ನೋವು ಬರೋದು, ಹೊಟ್ಟೆ ನೋವು ಬರೋದು, ಇವ್ರಿಗೆ ತಲೆ ಸರಿ ಇರಲ್ಲ, ಹುಚ್ಚುಚ್ಚುರ್ ತರನೇ ಮಾತಾಡ್ತಾ ಇರ್ತಾರೆ. ಅವ್ರು ಯಾವಾಗ್ಲೂ ಗ್ಯಾಪ್ನಿಕ್ ಬರ್ತಲೇ ಇರ್ತಾರೆ. ಯಾರು ಪ್ರಯೋಗ ಮಾಡ್ಸಿರ್ತಾರಲ್ಲ ಆ ಹುಡುಗ ಗ್ಯಾಪ್ನಿಕ್ ಬರ್ತಲೇ ಇರ್ತಾನೆ. ಇವ್ ಗಂಡನ ಮೇಲೆ ಮಕ್ಳ ಮೇಲೆ ಜ್ಞಾನನೇ ಇರಲ್ಲ. ಅವ್ರದೇ ಗೊಂಗಲ್ಲಿ ಅವರು ಝೂಮ್ ಅಲ್ಲಿ ಇರ್ತಾರೆ, ಅಂದ್ರೆ ಅವ್ರದೇ ಈ ಎಣ್ಣೆ ಹೊಡೆದಿರೋ ತರ ಮತ್ ಬರುತ್ತಲ್ಲ ಆ ತರ, ಅಂದ್ರೆ ಯಾವಾಗ್ಲೂ ಈ ಕಡೆ ಗಮನ, ಆ ತರ ಗಮನ. ಅವಾಗ ಫೋನ್ ಮಾಡಿ ಹೇಳಿದಾಗ ಅವ್ರು ಮಾತಾಡಿದಾಗ ಒಂದು ನೈಟೇ ಕ್ಲಿಯರ್ ಮಾಡಿದೆ, ಒಂದು 80% ಎಲ್ಲ ಕ್ಲಿಯರ್ ಆಗಿದ್ದು. 80% ಕ್ಲಿಯರ್ ಆದ್ಮೇಲೆ ತಿರ್ಗಿ ಒಂದು 21 ಡೇಸ್ ತಗೊಂತು ಅದು ಕ್ಲಿಯರ್ ಆಗಿ ನೀಟಾಗಿ. ಇವಾಗ ನೋಡಿ ಫುಲ್ಲು ಆರಾಮ ಇದ್ದಾರೆ. ಈಗ ತಿರ್ಗಾ ಮತ್ತೆ ಎಲ್ಲಿ ನಾವು ಮಾತಾಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ, ತಿರ್ಗಾ ಪ್ರಯೋಗ ಮಾಡಿದ ಅಷ್ಟು ಭಯ ಬೀಳ್ಸಿದೆ ಅವ್ರನ್ನ ಆ ಪ್ರಯೋಗ.
ಇದೆಲ್ಲ ಮಾಮೂಲಿ ಎಲ್ಲರೂ ಮಾಡ್ತಾರೆ ಈ ತರ ಪ್ರಯೋಗಗಳು. ಯಾರು ಅಮ್ಮನ ಸಿದ್ಧಿ ಮಾಡ್ಕೊಂಡಿರ್ತಾರೆ. ನಮ್ಮ ಭೂಮಂಡಲದಲ್ಲಿ ಒಂದು 2 ಶಕ್ತಿ ಇದೆ, ಒಂದು ಆತ್ಮಶಕ್ತಿ, ಒಂದು ವಿಷದ ಶಕ್ತಿ, ಕಾರ್ಕೋಟಕ ವಿಷದ ಶಕ್ತಿ. ಆದ್ರಿಂದ ಈ ಪ್ರಯೋಗಗಳನ್ನ ಮಾಡ್ತಾರೆ. ಇದನ್ನ ಯಾರ ಕೈಲೂ ತಪ್ಸ್ಕೊಳಕ್ ಆಗೋದೇ ಇಲ್ಲ. ವಿಷ ಯಾರು ಕುಡಿದ್ರು ಸಾಯ್ತಾರೆ. ಅದೇ ತರ ವಿಷನ ಪ್ರಯೋಗ ಮಾಡೋದು, ವಿಷ ಪ್ರಯೋಗ ಮಾಡೋದು. ಇನ್ನೊಂದಿಬ್ರು ಕಾಲ್ ಮಾಡಿದ್ರು ನನಗೆ, ಅವರು ಅಷ್ಟೇನೆ. ಅವ್ರು ಪ್ರಯೋಗ ಮಾಡೋದು ನಮ್ಮ ಧರ್ಮ ಅಲ್ಲ, ಬೇರೆ ಧರ್ಮದಲ್ಲಿ. ಅವ್ರು ಹೇಳಿದ್ರು ನನಗೆ ಈ ತರ ನಾನು ಪ್ರಯೋಗ ಮಾಡ್ತೀನಿ ಅಂತ. ಇವಾಗ ಇದನ್ನ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ನನಗೆ. ಈ ನಾಗರಾವ್ ಇದೆಯಲ್ಲ, ನಾಗರಾವಿನ ವಿಷ ತೆಗಿತಾರೆ. ಅದ್ರಲ್ಲಿ ಒಂದ್ 2 ಡ್ರಾಪ್ 3 ಡ್ರಾಪ್ ಅದನ್ನ ಜಾಸ್ತಿ ಮಾಡೋದು. ಆ ವಿಷಕ್ಕೆ ಏನಾರ ಬೇರೆ ಕೆಮಿಕಲ್ ಹಾಕ್ಬಿಟ್ಟು ಜಾಸ್ತಿ ಮಾಡೋದು. ಪಾಯ್ಸನ್ ಆಗಿ ಕ್ರಿಯೇಟ್ ಆಗುತ್ತೆ ಅದು. ಅದಕ್ಕೆ ಮಂತ್ರ ಪ್ರಯೋಗ ಮಾಡೋದು. ಇದು ಯಾವ್ದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸರ್ಪ ಅಸ್ತ್ರ ಪ್ರಯೋಗ ತರ ಇದು ವರ್ಕ್ ಆಗುತ್ತೆ ಮನುಷ್ಯನ ಮೇಲೆ. ಇದು ಬೇರೆ ಧರ್ಮದವ್ರು ಮಾಡ್ತಾವ್ರೆ. ಇದು ಬೇರೆ ಧರ್ಮದವ್ರು ಮಾಡ್ತಾರೆ. ನಮ್ಮ ಸನಾತನ ಧರ್ಮದಲ್ಲೂ ಇದೆ ಇದು ಪ್ರಯೋಗ. ಆಂಧ್ರ ಸೈಡ್ ಅಲ್ಲಿ ಮಾಡ್ತಾರೆ. ಆಮೇಲೆ ಬೆಂಗಳೂರು ತುಂಬಾ ಇದು ಫುಲ್ ಎಲ್ಲ ಆಡಿದೆ ಆಲ್ರೆಡಿ. ಇದನ್ನ ಯಾವ ತರ ಕೊಡ್ತಾರೆ ಮನುಷ್ಯರಿಗೆ ಇದನ್ನ ಊಟದಲ್ಲೂ ಕೊಡ್ತಾರೆ. ಮತ್ತೆ ಅವ್ರ ವಸ್ತು ಮೇಲೆ ಅಭಿಮಂತ್ರ ಸಾಕ್ಬಿಟ್ರೆ ಅದು ಕೆಲಸ ಆಗೋಗುತ್ತೆ. ಇದು ಸಾವು ಅಂದ್ರೆ ತೊಂದ್ರೆ ಇಲ್ಲ, ಜೀವಕ್ಕೆ ತೊಂದರೆ ಆಗಲ್ಲ. ನಮ್ಮ ವಿಶುದ್ಧ ಚಕ್ರಕ್ಕೂ ಆ ವಿಷಕ್ಕೂ ಕನೆಕ್ಟಿಂಗ್ ಇದೆ ಪ್ರಕೃತಿಲಿ. ಆ ನೀಲ ಸರಸ್ವತಿ ಮತ್ತೆ ತಾರಾದೇವಿ ಸಿದ್ಧಿ ಮಾಡಿರೋರು ಇದು ಪ್ರಯೋಗ ಮಾಡ್ತಾರೆ. ಆ ಮಂತ್ರದಲ್ಲಿ ಆ ಶಕ್ತಿ ಇದೆ, ಅದು ಎಳಿತದೆ. ವಶೀಕರಣ ಪ್ರಯೋಗ ಅದು ಎಳಿತದೆ. ಆ ತರ ಪ್ರಯೋಗ ಮಾಡಿದ್ದು ನಾವು ಕಾಳಿಯಮ್ಮನ ಕಡೆಯಿಂದ ಇದನ್ನು ಕ್ಲಿಯರ್ ಮಾಡಿದ್ವಿ. ಕಾಳಿಯಮ್ಮನ ಕಡೆಯಿಂದ ಕ್ಲಿಯರ್ ಮಾಡೋದು ಏನಕ್ಕೆ, ಕಾಳಿಯಮ್ಮ ಎಲ್ಲಾನು ಭಕ್ಷಿಣಿ ಮಾಡ್ತಾರೆ. ಭದ್ರಕಾಳಿ, ಪ್ರತ್ಯಂಗಿರ, ಭದ್ರಕಾಳಿ, ಮಹಾಕಾಳಿಲಿ ಪ್ರಯೋಗ ಮಾಡಿದ್ ನಾವು. ಎಷ್ಟು ದಿವಸದಲ್ಲಿ ಇವರಿಗೆ ರಿಸಲ್ಟ್ ಕೊಟ್ಟರು? ರಿಸಲ್ಟ್ 21 ಡೇಸ್. ನಮ್ಮ ಹತ್ರ ಮಾತಾಡ್ತೀನಿ, ಇಮಿಡಿಯೇಟ್ಲಿ ತೆಗಿತೀನಿ ನಾನು. ಯಾವ್ದೇ ನಾವೇನು ಕಾಳಿಯಮ್ಮನ ನಾವು ಕರೆದ್ಬಿಟ್ಟು ಅವರಲ್ಲಿರೋ ಸಿಂಪ್ಟಮ್ಸ್ ಇರುತ್ತೆ, ಆ ವಿಶುದ್ಧ ಚಕ್ರದಲ್ಲಿ ಲಾಕ್ ಆಗಿರ್ತದೆ. ಅದನ್ನ ಕಾಳಿಯಮ್ಮ ಶಕ್ತಿಯಿಂದ ಎಳ್ದಾಕ್ತಿವಿ. ಎಳ್ದಾಗ್ತಾ ಏನಂತೆ ಮತ್ತೆ ಕ್ಲಿಯರ್ ಆಗುತ್ತೆ. ಎಲ್ಲಾ ಚಕ್ರಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಚಕ್ರಗಳಿಗೆಲ್ಲ ಎನರ್ಜೈಸ್ ಮಾಡ್ಬೇಕು ನಾವು. ಎನರ್ಜೈಸ್ ಮಾಡಿದಾಗ ಏನಾಗುತ್ತೆ, ಹಿಂದ್ಗಡೆ 2 ಮೆದ್ಲು ಇರುತ್ತೆ ಇಲ್ಲಿ. ಈ ಅವರು ಯಾವಾಗ ನೆಗೆಟಿವ್ ಬಂದು ಭುಜದ ಮೇಲೆ ಕೂತ್ಕೊಂತವೆ, ಅವಾಗ ಈ ಬ್ರೈನ್ ಇರೋದು ಆಕ್ಟಿವೇಶನ್ ಆಗುತ್ತೆ. ಹುಚ್ಚು ತರ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವಾಗ ಆರಾಮಾಗಿದ್ದಾರೆ ಅವರು. ಯಾವ್ದೇ ತರ ತೊಂದರೆ ಇಲ್ಲ. ಅದಕ್ಕೆ ಇವಾಗ ಮಾತಾಡಿದ್ಗೆ ಅವ್ರು ಎಲ್ಲಿ ತಿರ್ಗಾ ಮತ್ತೆ ಯಾರು ಪ್ರಯೋಗ ಮಾಡೋದು, ಅಷ್ಟು ಅವ್ರಿಗೆ ನೋವು ಬಾಧೆಗಳು ಆಗಿರ್ತದೆ ಜನರಿಗೆ. ಸೊ ವೀಕ್ಷಣೆ, ಅದು ಯಾಕಂದ್ರೆ ಅವರು ಮಾತಾಡಬೇಕಿತ್ತು ನಮ್ಮ ಮೈಸೂರು ಭಾಗದವರು. ಬಟ್ ನಮ್ಮ ಜೊತೆ ಶೂಟಿಂಗ್ ಬಿಫೋರ್ ಮಾತಾಡಿದ್ರು. ಬಟ್ ಲೈನಲ್ಲಿ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಅವರು ಕಟ್ ಮಾಡ್ಕೊಂಡ್ಬಿಟ್ರು, ಮತ್ತೆ ಫೋನ್ ಅಟೆಂಡ್ ಮಾಡಿಲ್ಲ. ಹಾಗಾಗಿ ಸೊ ಆ ವಿಚಾರನ ನವೀನ್ ಅವ್ರ ಜೊತೆ ಮಾತಾಡಿದ್ದೀನಿ. ಯಾಕಂದರೆ ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಇಲ್ಲಿ ಗಂಡನ್ನ ಬೇರೆಯವರ ವಶೀಕರಣ ಮಾಡ್ಕೊಳ್ಳೋದು, ಇಲ್ಲ ಹೆಂಡತಿನ ಬೇರೆಯವರ ವಶೀಕರಣ ಮಾಡ್ಕೊಳ್ಳೋದು, ಇಂಥವು ತುಂಬ ನಡೀತಾ ಇದ್ದಾವೆ. ಸಾಕಷ್ಟು ಕುಟುಂಬಗಳಲ್ಲಿ ಆ ಥರ ಘಟನೆ ಆಗೋಗೈತೆ. ಸೊ ಆ ಥರದ್ದೊಂದು ಕೇಸ್ ಇವ್ರದ್ದು. ಇವ್ರ ಹೆಂಡತಿನ ಬೇರೆ ಅವರ ಸ್ನೇಹಿತರನ್ನೇ ಯಾವುದೋ ಒಂದು ಪ್ರಯೋಗದ ಮುಖಾಂತರ ವಶೀಕರಣ ಮಾಡ್ಕೊಂಡು ಅದ್ ಕಡೆ ಗಮನ ಇರಬೇಕು, ಗಂಡನ ಕಡೆ ಗಮನ ಇರಬಾರ್ದು. ಈ ಥರ ಆಗೋಗಿತ್ತು. ಒಂದು ಮಗುನೂ ಇತ್ತು, ಅದ್ ಕಡೆ ಮನೆ ಕಡೆ ಗಮನ ಕಮ್ಮಿ ಇತ್ತು ಅವ್ರಿಗೆ. ಬಟ್ ಅದನ್ನು ನವೀನ್ ಅವ್ರು ಅಟೆಂಡ್ ಮಾಡಿ ಇವತ್ತು ಸಕ್ಸಸ್ ಮಾಡಿಕೊಟ್ಟವ್ರೆ. ಅವ್ರು ಯಾರು ಸ್ನೇಹಿತರು ವಶೀಕರಣ ಮಾಡ್ಕೊಂಡಿದ್ರು ಅವರನ್ನು ಕಟ್ ಮಾಡಿ ವಾಪಸ್ಸು ಫ್ಯಾಮಿಲಿ ಕಡೆ ಗಮನ ಬರಬೇಕು ಅವ್ರಿಗೆ. ಆ ಥರ ಆಗೈತೆ. ಇವತ್ತು ಕುಟುಂಬ ಚೆನ್ನಾಗೈತೆ ಅವ್ರದ್ದು. ಸೊ ಅವ್ರು ನಮ್ಮ ಜೊತೆ ಮಾತಾಡಿದ್ರು. ಸೊ ಅವ್ರನ್ನ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ಸೋಣ. ಇನ್ನೊಂದ್ಸಲ ಏನಾದ್ರು ಕಾಲ್ ಮಾಡಿದ್ರೆ ಕಾಲ್ ರೆಕಾರ್ಡ್ ಕಳಿಸ್ತೀನಿ, ಬೇಕಾದ್ರೆ ಅಪ್ಲೋಡ್ ಮಾಡಿ ನೋಡೋಣ. ಅದು ವಿಡಿಯೋ ಅಪ್ಲೋಡ್ ಆಗೋದ್ರ ಒಳಗಡೆ ಬಂದ್ರೆ ಅಪ್ಲೋಡ್ ಮಾಡೋಣ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಸೊ ವಿಚಾರ ತಿಳಿಸಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.